ತುಂಬ ತಗ ಇನ್ನೊಂದ್ಸತಿ ಬಿಸಿಲು ಬೇಕು, ಕಲರ್ ಬೇಕು. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರೋದು ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ತೀನಿ ರೀ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇದು ಮಂಗಳವಾರ ಬೆಳಗ್ಗೆ ನೋಡ್ರಿ. ಟೈಮ್ 8 ಗಂಟೆ ಆಗೋಕ್ಕೆ ಬಂದಿತ್ತು. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾಷ್ಟಕ್ಕಿದ್ರೆ ಇವತ್ತು ಅವಲಕ್ಕಿ ನೋಡ್ರಿ. ಏನಾದರೂ ಒಂದು ಮಾಡಲೇಬೇಕಲ್ಲ, ಹಾಗಾಗಿ ಅವಲಕ್ಕಿನ ತೊಯ್ಸಿಟ್ಬಿಟ್ಟು ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹುಳ್ಕೊಂಡ್ರೆ ಆಯ್ತಂತ ಹುಳಾಕಂತೀನಿ ನೋಡ್ರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವಲಕ್ಕಿಗೂ ಒಗ್ಗರಣೆ ಹಾಕಿದ್ರೆ ಆಯಿತು. ಸಿಂಪಲ್ಲಾಗಿ ಪಟ್ಟಂತೆ ಆಗುತ್ತಲ್ರಿ. ಅವಲಕ್ಕಿ ಉಪ್ಪಿಟ್ಟು ಇದ್ಬಿಟ್ರೆ ನಾಷ್ಟದ ಕೆಲಸ ಈಜಿ ಆಗುತ್ತೆ, ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ಆದರೆ ಏನು ಮಾಡ್ಬೇಕಂದು ಒಂದು ತಲೆ ಬಿಸಿನೇ ಜಾಸ್ತಿ ಇರುತ್ತೆ ರೀ. ಮಾಡೋ ಮುಂದಾಗ ಏನು 5 ನಿಮಿಷನ ಮುಗ್ದ ಹೋಗುತ್ತೆ. ಹಾಗಾಗಿ ಅವಲಕ್ಕಿ ತೊಯ್ಸಿಟ್ಟು ಈ ಕಡೆ ಒಗ್ಗರಣೆಗೂ ರೆಡಿ ಮಾಡಿಕೊಂಡು ಅವಲಕ್ಕಿ ಅಷ್ಟು ಮಾಡಿ ಕೊಟ್ಬಿಟ್ಟು ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಆಯ್ತು ರೀ. ಹೊರಗಡೆ ಹೋಗೋದಿದ್ರೆ ನನಗಂತೂ ಫುಲ್ ತಲೆ ಬಿಸಿ. ಮನ್ಯಾಗಿನ ಎಷ್ಟಾದ್ರೂ ಕೆಲಸ ಮಾಡ್ತೀನಿ, ಆದ್ರೆ ಹೊರಗೆ ಹೋಗಿ ಬಂದು ಕೆಲಸ ಮಾಡೋದಂದ್ರೆ ವಜ್ಜಿ ಆಗುತ್ತೆ ನೋಡ್ರಿ. ಮತ್ತು ಹೊರಗೆ ಹೋಗೋದಿತ್ತಂದ್ರೆ ಪಟ್ಟಂತ ನಾಷ್ಟ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದ್ರಾಯ್ತಂತ ನಾನು ಅಂದ್ಕೊಂಡು ಇವತ್ತು ಜಲ್ದಿನೇ ಎದ್ದು ಜಾಸ್ತಿ ಅರ್ಬಿ ಇದ್ದು ಎಲ್ಲ ತೊಳೆದು ಹಾಕಿ ನಾಷ್ಟಕ್ಕೆ ಅವಲಕ್ಕಿ ಮಾಡಿಕೊಂಡು ಎಲ್ಲರಿಗೂ ಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಫುಲ್ ಗಡಿಬಿಡಿ ಒಳಗೆ ರೆಡಿ ಆಗ್ತಾಯಿದ್ದೆ ನೋಡಿರಿ. ಎಲ್ಲರೂ ಹೋಗೋದಿದ್ರೆ ಏನಾದರೂ ಒಂದು ಮರಿತಾನೇ ಇರ್ತೀನಿ. ನೀವು ಎಲ್ಲರೇ ತೊಗೊಂಡಿರಲ್ಲ, ಪರ್ಸರೇ ತೊಗೊಂಡಿರಲ್ಲ, ಆ ಥರ ಆಗ್ತಿರ್ತೈತಿ. ಅದ್ರಾಗ ನಮ್ಮ ಮನೆಯವರು ಹೊರಗೆ ಹೋಗಿ ನಿಂತು ಬಿಟ್ಟಿರ್ತಾರೆ, ಯಾವಾಗ ಬರ್ತಾಳೆ ಅಂತೇಳಿ ಕಾಯ್ಕೊಂತ. ಹಂಗಾಗಿ ನನಗೂ ಗಡಿಬಿಡಿ ಆಗ್ತಾ ಇರ್ತೈತಿ. ಫೈನಲಿ ಪಾರ್ಸಲೆಲ್ಲ ಕೊಡೋದಿತ್ತು ರೀ, ಸ್ವಲ್ಪ ಕೊರಿಯರ್ಗೆ ಹಾಕೋದಿತ್ತು. ಮತ್ತು ಇಲ್ಲಿ ಸ್ವಲ್ಪ ಪಾರ್ಸಲ್ ಕೊಡೋದಿತ್ತು ಮಸಾಲೆ ಖಾರ. ಹಾಗಾಗಿ ಎಲ್ಲರಿಗೂ ಕೊಟ್ಟು ಕೊರಿಯರ್ ಆಫೀಸ್ಗೆ ಹೋಗಿ ಅದನ್ನು ಕೊರಿಯರ್ ಮಾಡಿ ಬರಬೇಕಿತ್ತು. ಈ ಬಿಸಿಲಾಗ ಮತ್ತು ಗಾಳಿ ಒಳಗೆ ಹೊರಗೆ ಹೋಗೋದಂದ್ರೆ ಒಲ್ಲ ಅನ್ಸೋತ್ರಿ, ತನೂ ಒಲ್ಲ ಅಂತಲ್ಲ. ಹಂಗಾಗಿ ಮತ್ತು ನಾನೇ ಬರಬೇಕಾಯ್ತು. ನಮ್ಮ ಮನೆಯವರು ಇಲ್ಲಿ ಕೊರಿಯರ್ಗೆ ಹಾಕಿಬಿಟ್ಟು ನಾನು ಈ ಕಡೆ ಆಟೋಕ್ಕೆ ಹೋಗ್ಬೇಕಾಗುತ್ತೆ. ಅವರು ಈ ಕಡೆ ಕೆಲ್ಸಕ್ಕೆ ಹೋಗ್ತಾರೋ, ಅದಕ್ಕಾಗಿ ಹೋಗಂದಾಗ ಅಲ್ಲಿಂದ ನಡ್ಕೊಂತ ಹೋಗೋದು ಒಂದು ದೊಡ್ಡ ತಲೆ ಬಿಸಿ ಆಗ್ಬಿಟ್ಟಿರ್ತೈತ್ರಿ. ಮತ್ತು ಇದು ಕೊರಿಯರ್ ಆಫೀಸ್ ಏನೈತಲ್ಲ ರೀ, ದೂರ ಆಗುತ್ತಂದ್ರೆ ಒಂದು 8ರಿಂದ 10 ಕಿಲೋಮೀಟ್ರ್ ಆಗ್ತಿರ್ಬೇಕು. ಹೋಗಕ್ಕೆ ಒಂದು 10 ಕಿಲೋಮೀಟ್ರ್, ಬರೋಕೆ 10 ಕಿಲೋಮೀಟ್ರ್ ಆಗುತ್ತೆ ರೀ ನಮ್ಮ ಮನೆಯಿಂದ. ಹಂಗಾಗಿ ಒಂದು ಊರಿಗೆ ಹೋಗಿ ಬಂದಷ್ಟೇ ಆಗುತ್ತೆ. ಅಂದರೆ ಬಿಜಾಪುರ ಒಳಗೆ ಇದ್ದವ್ರಿಗೆ ಗೊತ್ತಿರುತ್ತೆ, ಬಸ್ ಸ್ಟ್ಯಾಂಡಿಂದ ಮತ್ತು ಆ ಕಡೆ ದೂರ ಹೋಗಬೇಕು. ನಾನು ಫಸ್ಟ್ ಟೈಮ್ ಬಂದಿದ್ರಿ, ತನನೇ ಹೋಗಿದ್ಲು ಒಂದು 4-5 ಸಲ. ಅಂದ್ರೆ ಫಸ್ಟ್ ಏನು ಮಾಡ್ತಿದ್ವಿ ಅಂದರೆ ಇಲ್ಲೇ ಏನಂತಾರು ಬಸ್ ಸ್ಟ್ಯಾಂಡ್ ಹತ್ರನೇ ಹಾಕ್ತಿದ್ವಿ. ಅಲ್ಲಂತೂ ಜಾಸ್ತಿ ಅಮೌಂಟ್ ತೊಗೊಳಕತ್ತಾರೆ. ಅಂದರೆ 1 kg ಇದ್ರೂ 120 ರೂಪಾಯಿ ಆ ಥರ ತೊಗೋತಾರೆ. ಮತ್ತು ಕೈದಿಂದನೇ ನಾವೇ 40 ರೂಪಾಯಿ ಕೊಡಬೇಕು, ಹಾಗೆ ಆಗೈತಿ. ಅದಕ್ಕಾಗಿ ಅಲ್ಲಿ ಏನು ಕರೆಕ್ಟ್ ವೇಟ್ ಇರುತ್ತಲ್ರಿ ಅಷ್ಟು ತೊಗೊತಾರೋ. ಅದಕ್ಕಾಗಿ ಅಂದ್ರೆ 100 ಗ್ರಾಮ್ ಆದ್ರೂ ಅವರು ಅಷ್ಟು 1/4 kgದು ಮತ್ತು 30 ರೂಪಾಯಿ ಆ ಥರ ತೊಗೋತಾರಲ್ಲ. ಅದಕ್ಕಾಗಿ ಇಲ್ಲಿ ಏನೈತಲ್ರಿ ಸ್ವಲ್ಪ ಅಷ್ಟು 100 ಗ್ರಾಮ್ 200 ಗ್ರಾಮ್ ಆದರೂ ತೊಗೊಳಂಗಿಲ್ಲ. ಅದಕ್ಕಾಗಿ ಅಲ್ಲಿ ಹೋಗಿ ಕೊಟ್ಟು ಬಂದ್ವಿ. ಕೊಟ್ಟು ನಮ್ಮ ಮನೆಯವರಿದ್ರೆ ಕೆಲ್ಸಕ್ಕೆ ಹೋದ್ರು, ನಾನಿದ್ರೆ ಈ ಕಡೆ ಮನೆಗೆ ಶೇಂಗಾ ಎಣ್ಣೆ ಬೇಕಾಗಿತ್ತು. ಹಾಗಾಗಿ ಶೇಂಗಾ ಎಣ್ಣೆ ತೊಗೊಂಡು ಫೈನಲಿ ನಡ್ಕೊತ ಆಟೋಗೆ ಬಂದುಬಿಟ್ಟು ಈ ಕಡೆ ಮತ್ತೊಂದು 2-3 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕ್ರಿ. ಈ ಕಡೆ ಆಟೋ ಬರೋಂಗಿಲ್ಲ. ಅಂದ್ರೆ ಬರ್ತಾವೆ, ನಾವು ಮಾಡ್ಕೊಂಡು ಬಂದರೆ ಸುಮ್ಮನೆ 100 ರೂಪಾಯಿ ಕೊಡಬೇಕಲ್ಲ ಅವ್ರಿಗೆ, ಆಟೋದವ್ರಿಗೆ. ನಮಗೂ ವಾಕಿಂಗ್ನೂ ಆಗುತ್ತಂತ ನಡ್ಕೊತ ಹೊಂಟಿದ್ದೀನಿ ನೋಡ್ರಿ. ಮೊನ್ನೆ ಒಂದು ಸಲ ಇಲ್ಲಿ ಗಾಡಿ ಮೇಲೆ ಹೋಗಂದಾಗ ಇಷ್ಟು ದೊಡ್ಡದ ಹಾವು ಗಂಟು ಬಿದ್ದಿತ್ತಲ್ಲ, ಅದನ್ನೇ ನೆನಪು ಬರಾಕತ್ತಿತ್ತು ನನಗೆ ಇಲ್ಲಿ ಬಂದ ಕೂಡಲೇ. ಈಗಿದ್ರೆ ಫೈನಲಿ ಮನೆಗೆ ಬಂದು ಫಸ್ಟ್ ಕೈಕಾಲು ಮುಖ ತೊಗೊಂಡೆ ನೋಡ್ರಿ. ಅಂದರೆ ಬಿಸಿಲಂದು ಬಂದ ತಕ್ಷಣ ಫುಲ್ ತಣ್ಣೀರಲ್ಲಿ ಕೈಕಾಲು ಮುಖ ತೊಗೊಂಡ್ಬಿಟ್ರೆ ಫ್ರೆಶ್ ಫೀಲ್ ಆಗುತ್ತೆ. ಮನೆಗೆ ಬಂದ ಕೂಡಲೇ ತಲೆ ಬಿಸಿನೇ ಜಾಸ್ತಿ ಇರುತ್ತೆ ನೋಡ್ರಿ. ಬೆಳಗ್ಗೆನೇ ಅರ್ಬಿ ಎಲ್ಲ ತೊಳೆದು ಹಾಕಿ ಹೋಗಿದ್ದೆ, ಒಣಾಕೆ ಇತ್ತಲ್ಲ. ಹಾಗಾಗಿ ಸಿಟ್ಟು ಬಂದುಬಿಟ್ಟಿತ್ತು. ಏನಾದರೂ ಒಂದು ಕೆಲಸ ಹೇಳಿದ್ರು ಮಾಡೋಂಗೇ ಇಲ್ಲ ಅಂತ ನಾನು ಅಂತ ಇದ್ದೆ. ಆದರೆ ತನು ನನಗೆ ಹೇಳೇ ಇಲ್ಲ, ನೀವು ಅರ್ಬಿ ಹಾಕಂತೇಳಿ. ನನಗೆ ಹೆಂಗೆ ನೆನಪಿರುತ್ತೆ, ನನಗೆ ಹೆಂಗೆ ಗೊತ್ತಿರುತ್ತಂತ ಅನ್ನಕತ್ತಿದ್ಲು. ಹಿಂಗೆ ಮಾಡಿರಿ ನೀವು ಅಂತೇಳಿ. ಅದೆಲ್ಲ ತಾಯಂದ್ರದ್ದು ಇದೆ ಅಲ್ರಿ, ಏನಾದರೂ ಕೆಲಸ ಹೇಳಿಬಿಟ್ರೆ ಮಕ್ಕಳಂತೂ ಪಟ್ಟಂತೇಳಿ ಮಾಡೋದು ಇಲ್ಲ. ಮತ್ತು ನಮಗೇನು ಪಟ್ಟಂತೇಳಿ ಎಲ್ಲ ಮುಗಿದು ಬಿಡಬೇಕು. ಅಂದರೆ ಬೆಳಗಿನ ಅರ್ಬಿ ತೊಳೆದಿಟ್ಟು ಹೋಗಿದ್ದೆ, ತನು ಇದ್ರೆ ನೋಡಿಲ್ಲಂತ. ಅಂದರೆ ಇನ್ನು ಅಂದ್ಕೊಂಡಿದ್ದಿಲ್ಲ ರೀ ನಾನು ಅರ್ಬಿ ತೊಳೆಯೋ ಮುಂದಾಗ. ಅದಕ್ಕಾಗಿ ನಾನು ಹಾಗೆ ಹೋಗಿದ್ದೆಲ್ಲ ಬಂದ ಕೂಡಲೇ ಅರ್ಬಿ ಹಾಕಿಲ್ಲ ಅಂತ ಸ್ವಲ್ಪ ಸಿಟ್ಟನೂ ಬಂದಿತ್ತು. ಇವನಂತೂ ನೋಡ್ರಿ ಎಲ್ಲಿ ಹೋದರೂ ಇವನು ಕಾಟ ತಪ್ಪಿದ್ದನೇ ಎಲ್ಲ. ಅಂದರೆ ಆ ಕಡೆ ಬಾಗ್ಲ ತೆಗೆದ್ರೆ ಆ ಕಡೆ ಬರ್ತಾನೆ, ಈ ಕಡೆ ಬಾಗ್ಲ ತೆಗೆದ್ರೆ ಈ ಕಡೆ ಬರೋದು. ಆ ಥರ ಮಾಡ್ತಿರ್ತಾನು. ಸುಮ್ಮನೆ ಕೊಡಂಗಿಲ್ಲ ರೀ, ಇಷ್ಟು ಕಿತಾಪತಿ ಇದನ್ನಲ್ಲ ಇವನಂತೂ. ಹಾಗಾಗಿ ಅವನಿಗೆ ಬೈತಾ ಇದ್ದೆ, ಹಿಂಗೆ ಯಾಕೆ ಮಾಡ್ತೀವಿ ನೀನು ಅಂತೇಳಿ. ಅರ್ಬಿ ಎಲ್ಲ ಹಾಕಿಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆನೂ ಮಾಡಬೇಕು. ಮತ್ತು ಕೆಲಸ ಜಾಸ್ತಿ ಇದ್ದಾಗ ಏನಿತ್ತಲ್ರಿ, ತಲೆ ಬಿಸಿನೂ ಜಾಸ್ತಿ ಇರುತ್ತೆ.
ಹಾಗೆ ಆಗ್ತಾ ಇರ್ತೈತಿ ಗಡಿಬಿಡಿ ಅಂತೇಳಿ ಅರ್ಬಿ ಎಲ್ಲ ಹಾಕಿಬಿಟ್ಟು ಈಗ ಫೈನಲಿ ಹೋಳ್ಗೆ ಮಾಡೋಣ ಅಂತೇಳಿ ನಾನು ಹೂರಣ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದೆ. ಆದರೆ ಹಾಗಾಗಿ ಉಂಡೆ ಎಲ್ಲ ಕಟ್ಬಿಟ್ಟು ಈ ಥರ ಆಯಿತು. ಹೋಳ್ಗೆ ಮಾಡೋದಾಗ ಈಜಿ ಆಗುತ್ತಂದ್ರೆ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ರೀ. ಉಂಡೆ ಅಷ್ಟು ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಹೋಳ್ಗೆನೂ ಮಾಡ್ರಾಯ್ತು. ಊಟನೂ ಮಾಡ್ಬೇಕ್ರಿ. ಆ್ಯಕ್ಚುಲಿ ಅನ್ನಕ್ಕಷ್ಟೇ ಇಟ್ಟಾತನು. ಇವತ್ತು ನಾನೇನು ಅಡುಗೆ ಮಾಡೋಂಗಿಲ್ಲ, ನೀನೇ ಮಾಡಿಕೊಡು ಅಂತ ಹೇಳಿದ್ದೆ. ಚಿತ್ರಾನ್ನ ಮಾಡಿ ಕೊಡ್ತೀನಿ ಅಂತ ಹೇಳಾಳು. ತನು ಮಾಡಿಕೊಟ್ಟಿದ್ದ ಚಿತ್ರಾನ್ನ ತಿಂದ್ಬಿಟ್ಟು ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮನೆಯೊಳಗೆ ಎಷ್ಟೇ ಕೆಲಸ ಇದ್ರೂ ಏನು ಅನ್ಸಂಗಿಲ್ಲ ರೀ. ಹೊರಗಡೆ ಹೋಗಿ ಬಂದು ಮನ್ಯಾಗ ಕೆಲಸ ಮಾಡೋದಂದ್ರೆ ಸ್ವಲ್ಪ ಸುಸ್ತಂತೆ ಅನ್ನಿಸ್ತಾ ಇರ್ತೈತಿ. ಆದರೆ ಹೂರಣ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಮತ್ತು ನಾಳೆಗೆ ಎಲ್ಲ ಕಳ್ಸೋದೈತಿ ಅಮೇರಿಕಾಕ್ರಿ. ಅಂದರೆ ರೊಟ್ಟಿ ಹೋಳ್ಗೆ ಅದೆಲ್ಲ ಸ್ವಲ್ಪ ಜಾಸ್ತಿ ಎಲ್ಲ ಕಳ್ಸೋದೈತಿ. ಅದಕ್ಕಾಗಿ ಒಂದೊಂದಾಗಿ ರೆಡಿ ಮಾಡಾಕಂತೀನಿ ರೀ. ಆಲ್ರೆಡಿ ಸಜ್ಜಿ ರೊಟ್ಟಿ ಮಾಡಿ ಇಟ್ಟಿದ್ದೀನಿ. ಜೋಳದ ರೊಟ್ಟಿನೂ ಅಷ್ಟು ಮಾಡಬೇಕು, ಶೇಂಗಾ ಹೋಳ್ಗೆ ಮಾಡಬೇಕು, ಮತ್ತು ಏನೇನು ಹೇಳಿದ್ರಲ್ಲ ಎಲ್ಲ ರೆಡಿ ಒಂದೊಂದಾಗಿ ಮಾಡಾಕಂತೀನಿ. ಒಟ್ಟಿಗೆ ನಮಗೂ ಆಗಂಗಿಲ್ಲ ರೀ ಎಲ್ಲ ಒಬ್ಬಕ್ಕೇ ಮಾಡೋದಂದ್ರೆ. ಹಾಗಾಗಿ ಇವತ್ತು ಹೋಳಿಗೆ ಅಷ್ಟು ಮಾಡಿ ಇಟ್ಟೈತಂತಾರೆ. ಹೋಳ್ಗೆ ಮಾಡೋಕೆ ನಾವು ಒಂಚೂರು ಎಣ್ಣೆ ಬಳಸಂಗಿಲ್ಲ ರೀ. ಅಂದರೆ ಹಿಟ್ಟಿಗಾಗಲಿ ಮತ್ತು ಹೋಳ್ಗೆ ಹಚ್ಚಾಕಾಗಲಿ ಯಾವುದೇ ರೀತಿ ಶೇಂಗಾ ಹೋಳ್ಗೆಗೆ ಎಣ್ಣೆನ ಬಳಸಕ್ಕೆ ಹೋಗಬಾರ್ದು. ಅಂದರೆ ಒಂದು ಹನಿನೂ ಎಣ್ಣೆ ಯೂಸ ಮಾಡೋಂಗಿಲ್ಲ ರೀ. ಅದಕ್ಕೂ ಹಿಟ್ಟು ಕಲ್ಸೋಕ್ಕಾಗಲಿ ಮತ್ತು ಹೋಳ್ಗೆ ಮಾಡೋಕ್ಕಾಗಲಿ ಬರೀ ಹಿಟ್ಟಿಂದನೇ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಬಿಟ್ಟು ಬೆನ್ಸ್ಕೋಬೇಕ್ರಿ. ಮತ್ತು ಕಾರ್ಚಿಕಾಯಿನೂ ಇಬ್ಬರು ಆರ್ಡ್ರ್ ಕೊಟ್ಟಾರೆ, ಅದನ್ನೂ ಮಾಡಬೇಕಾಗೈತಿ. ಶೇಂಗಾ ಕಾರ್ಚಿಕಾಯಿ ಅಂದರೆ ಶೇಂಗಾ, ಎಳ್ಳು, ಕೊಬ್ಬರಿ, ಏಲಕ್ಕಿ ಹಾಕಿಬಿಟ್ಟು ಮೈದಾ ಹಿಟ್ಟೊಳಗೆ ಮಾಡಿದ್ರಿ. ಇದು ಹೋಳಿಗೆಗೆ ಏನಿಲ್ಲ, ನಾನು ಅರ್ಧದಷ್ಟು ಗೋಧಿ ಹಿಟ್ಟು ಅರ್ಧದಷ್ಟು ಮೈದಾ ಹಿಟ್ಟನ್ನು ಬಳಸೋದ್ರಿ. ಅಂದರೆ ನಾವು ಮನೆಗೆ ಅದೇ ರೀತಿ ಮಾಡೋದು ಯಾವಾಗಲೂ. ಅರ್ಧದಷ್ಟು ಗೋಧಿ ಹಿಟ್ಟು ಅರ್ಧದಷ್ಟು ಮೈದಾ ಹಿಟ್ಟನ್ನು ಬಳಸ್ತೀನಿ ರೀ. ಒಬ್ಬೊಬ್ಬರು ಬರೀ ಮೈದಾ ಹಿಟ್ಟಿನಿಂದನೂ ಮಾಡ್ತಾರೆ. ಮತ್ತು ಯಾವಾಗಲೂ ಹೋಳ್ಗೆ ಬೆನ್ಸೋ ಮುಂದಾಗ ಏನಿತ್ತಲ್ರಿ ಎಲ್ಲ ಈ ಥರ ಕಣ್ಣು ಬೀಳಬೇಕು. ಅಂದರೆ ಹಿಂಗೆ ಏನಂತಾರೆ ಹಸಿ ಬಿಸಿ ಇರಬಾರ್ದು. ಅದು ನೋಡೋಕೆ ಚಲೋ ಅನಿಸುತ್ತೆ, ಆದರೆ ಅದು ಜಲ್ದಿ ಹಾಳಾಗ್ತಾರೆ. ಸ್ವಲ್ಪ ಚಲೋ ಹೊತ್ತಿನಾಗೆ ಬೆನ್ಸ್ಕೋಬೇಕು. ಅವಾಗ ಸ್ವಲ್ಪ ಭಾಳ ದಿವಸ ಇಟ್ಟರೆ ಉಳಿತಾವು. ಮತ್ತು ಹೋಳ್ಗೆ ಯಾವುದೇ ಆಗಲಿ ಒಂದು ವಾರ ತನಕ ಆರಾಮ್ಸರಿ ಇಟ್ಕೊಂಡು ತಿನ್ಬೋದು. ಆಮೇಲೆ ಚಲೋ ಇರ್ತಾವೆ, ಆದರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಹಾಕೊಂತ ಬರ್ತಾವೆ. ನನಗೆ ಆ ಥರ ಅನ್ಸುತ್ತೆ ರೀ. ಯಾಕಂದ್ರೆ ಅದು ಮಾಡಿ ಫ್ರೆಶ್ ಆಗಿ ತಿಂದು ರೂಢಿ ಆಗಿರ್ತೈತಿ. ಹಾಗಾಗಿ ಒಂದು ವಾರ ತನಕ ಆರಾಮ್ಸರಿ 15 ದಿವಸ ತನಕ ತಿನ್ಬೋದು. ಆದರೆ ತಿಂಗಳ ತನಕ ಇಟ್ಟರು ಹಾಳೇನು ಆಗಂಗಿಲ್ಲ. ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾವೆ ರೀ. ಮತ್ತು ಹೋಳ್ಗೆ ಮಾಡಿ ಒಂದ್ರ ಮೇಲೆ ಒಂದು ಇಡಬಾರ್ದು. ಹಿಂಗೆ ಸ್ವಲ್ಪ ಆರಾಕ್ಬೇಕ್ರಿ. 1-2 ತಾಸು ಈ ಥರ ಆರಾಕ್ಬಿಟ್ಟು ಆಮೇಲೆ ನಾವು ಬೇಕಂದ್ರೆ ಒಂದು ಕಾಟನ್ ಬಟ್ಟೆ ಒಳಗೆ ಸುತ್ತಬಿಟ್ಟು ಡಬ್ಬಿಗೆ ಹಾಕಿ ಇಡ್ಬೋದು ರೀ. ಭಾಳ ದಿವಸ ತನಕ ಇಟ್ಟರು ಹಾಳಾಗಂಗಿಲ್ಲ. ಆದರೆ ಎಣ್ಣೆ ಹಚ್ಚಾಕೆ ಹೋಗಬಾರ್ದು. ಕೆಲವೊಬ್ಬರು ಎಣ್ಣೆ ಹಚ್ಚಿಬಿಟ್ಟು ಮಾಡ್ತಾರೆ. ಆದರೆ ಶೇಂಗಾ ಹೋಳ್ಗೆಗೆ ಎಣ್ಣೆ ಹಚ್ಚಾಕೆ ಹೋಗಬಾರ್ದು. ಯಾಕಂದರೆ ಶೇಂಗಾ ಒಳಗೇ ಜಾಸ್ತಿ ಎಣ್ಣೆ ಇರುತ್ತೆ. ಮತ್ತು ನಾವಷ್ಟು ಎಣ್ಣೆ ಹಚ್ಬಿಟ್ರೆ ಅಷ್ಟೇನು ಸರಿ ಅನ್ಸಂಗಿಲ್ಲ ರೀ. ಮತ್ತು ಅವು ಕಮೋಟ್ ಆಗ್ತವೆ ಎಣ್ಣೆ ಹಚ್ಬಿಟ್ರೆ. ಇದ್ರೆ ನಾನು ಗೆಣಸಿನ್ಕಾಯಿ ಕುದಿಸಿಟ್ಟಿದ್ದೆ ರೀ. ಮತ್ತು ಹಿಟ್ಟು ಕಲಸಿಟ್ಟಿದ್ದೆ. ತನಗಿದ್ರೆ ಗೆಣಸಿನ್ಕಾಯಿ ಪರಾಟ ರೀ, ಗೆಣಸಿನ್ಕಾಯಿ ಹೋಳ್ಗೆ ಮಾಡೋಣ ಅಂತ ಅಂದಿದ್ದೆ. ಆದರೆ ತನಗಿದ್ರೆ ಗೆಣಸಿನ್ಕಾಯಿ ಗ್ರೇವಿ ಮತ್ತು ಪೂರಿನ ರೆಡಿ ಮಾಡೋಕ್ಕಂತ ನೋಡ್ರಿ. ಗೆಣಸಿನ್ಕಾಯಿ ಗ್ರೇವಿ ಇದು. ಗೆಣಸಿನ್ಕಾಯನ್ನು ನಾವು ಹೋಳ್ಗೆ ಮತ್ತು ತಿನ್ನೋಕೆ ಯೂಸ್ ಮಾಡ್ತೀವಿ. ಅಂದರೆ ಗೆಣಸು ಅಂತಾರೆ, ನಾವು ಗೆಣಸಿನ್ಕಾಯಿ ಅಂತೀವಿ ಅಷ್ಟೇ ರೀ. ಅದನ್ನೇ ತನು ಬಳಸ್ಬಿಟ್ಟು ಗ್ರೇವಿ ಮಾಡಿದ್ಲು. ಭಾಳ ಮಸ್ತ್ ಬಂದಿತ್ತು ನೋಡ್ರಿ. ಮತ್ತು ಪೂರಿನ ರೆಡಿ ಮಾಡೋಕತ್ತಿದ್ಲು. ಒಂದು ಪೂರಿ ರೌಂಡಾಗಿ ಬರಲಾಗಿದ್ದು, ಅದಕ್ಕಾಗಿ ನಾನೇ ಮಾಡ್ತೀನಿ ಸರಿ ಅಮ್ಮ ಅಂತೇಳಿ ಮತ್ತು ನಾನು ಲಟ್ಟಿಸಿ ಕೊಟ್ಟೆ ರೀ. ತನು ಇದ್ರೆ ಫ್ರೈ ಮಾಡಿದ್ಲು ಮಸ್ತಾಗಿ ಪುರಿ ಮತ್ತು ಗೆಣಸಿನ್ಕಾಯಿ ಗ್ರೇವಿ ರೀ. ಸಖತ್ತಾಗಿರುತ್ತೆ ಗೆಣಸಿನ್ಕಾಯಿ ಗ್ರೇವಿ ಮತ್ತು ಪುರಿ ಕಾಂಬಿನೇಷನ್ ರೀ. ನಾವಂತೂ ಜಾಸ್ತಿ ಸಲ ಮಾಡಿದ್ದೀವಿ. ಇದು ನೆಕ್ಸ್ಟ್ ಡೇ ನೋಡಿರಿ. ನಿನ್ನೆ ಲಾಗ್ ಅಷ್ಟೇ ಬಿಟ್ಟಿದ್ದು. ಇವತ್ತು ಕಂಟಿನ್ಯೂ ಅದೇ ಲಾಗನ್ನು ಮಾಡಾಕತ್ತಿದ್ದು. ಅಂದರೆ 2 ದಿವಸದಿಂದ ಲಾಗ್ ಐತೆ ಅಂತ ಹೇಳಿದ್ದೆ. ಆದರೆ ಮಂಗಳವಾರ ಮತ್ತು ಬುಧವಾರ ಸಜ್ಜಿ ರೊಟ್ಟಿ ಆಲ್ರೆಡಿ ಮಾಡಿ ಇಟ್ಟಿದ್ದೆ ರೀ. ಶೇಂಗಾದ ಹೋಳ್ಗೆನೂ ಮಾಡಿದ್ದೆ. ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಜೋಳದ ರೊಟ್ಟಿನೂ ಮಾಡ್ರೈತೆ ಅಂತ ಹೇಳಿ. ಅಂದರೆ ಇವತ್ತು ಅಥವಾ ನಾಳೆ ಕಳ್ಸೋದಿತ್ತು. ಅಂದರೆ ಯಾವುದೇ ಅಡುಗೆ ಜಾಸ್ತಿ ದಿವಸ ಮಾಡಿಡೋಕ್ಕಿಂತ ರೀ ನಾಳೆ ಕಳ್ಸೋದೈತಿ, ನಾಡ್ದು ಕಳ್ಸೋದೈತಿ, ಆ ಥರ ರೊಟ್ಟಿ ಆಗಲಿ ಮಾಡಿಟ್ಟಾಗ ಸ್ವಲ್ಪ ಚಲೋ ಇರ್ತಾವಂತ ನನ್ನ ಅಭಿಪ್ರಾಯ ರೀ. ಈಗಿದ್ರೆ ಜೋಳದ ರೊಟ್ಟಿ ಅಷ್ಟು ಮಾಡಿಬಿಟ್ಟು ಇನ್ನೂ ಜಳಕ ಮಾಡಿಲ್ಲ ರೀ. ಫಸ್ಟಿಗೆ ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟೇ ಜಳಕ ಮಾಡಿದ್ರೈತೆ. ಅಂದ್ರೆ ಒಂದು 30 ರೊಟ್ಟಿ ಮಾಡಿದ್ದೆ ರೀ ನಾನು. ಒಂದು 30-35 ರೊಟ್ಟಿ ಮಾಡಿದ್ದೆ. ಅಂದರೆ ನಮಗೂ ನೀರಿಗೆ ಬೇಕಲ್ಲ, ಒಂದು 4-5 ಎಕ್ಸ್ಟ್ರಾ ಮಾಡಿದ್ದೆ. ಈಗಿದ್ರೆ ಜಳಕ ಎಲ್ಲ ಮುಗಿಸಿ ಶಾವಿಗೆ ಉಪ್ಪಿಟ್ಟು ಮಾಡಿ ನಾಷ್ಟ ಎಲ್ಲ ಮಾಡಾಕಂತೀವಿ ನೋಡಿರಿ. ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಮೆಣಸಿನ್ಕಾಯಿ ತೊಗೊಂಬಂದೆ ರೀ. ಅಂದರೆ ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಮತ್ತು ಭಾಳ ಜನ ಮೆಣಸಿನ್ಕಾಯಿ ಪುಡಿ ಹಾಕತ್ತಿದ್ರು. ಮತ್ತು ಹಿಂಡಿನೂ ಮಾಡಿಸ್ಬೇಕಿದ್ರಿ. ಶೇಂಗಾ ಹಿಂಡಿಗೆ ಕೆಂಪು ಖಾರದ ಪುಡಿನೂ ಖಾಲಿಯಾಗಿತ್ತು. ಅದಕ್ಕಾಗಿ ಎಲ್ಲನೂ ಮಾಡಿಸ್ರೈತಂತ ಹೋಗಿ ಒಂದು 8 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಡು ಬಂದೆ ನೋಡಿರಿ. ಮೆಣಸಿನ್ಕಾಯಿ ತರೋಕ್ಕಿಂತ ಅದನ್ನೆಲ್ಲ ಸ್ವಚ್ಛ ಮಾಡೋದು ದೊಡ್ಡ ಕೆಲಸ ನೋಡಿರಿ.
ಹಾಗಾದ್ರೆ 3 ರೀತಿ ನಾನು ಮೆಣಸಿನ್ಕಾಯಿನ ಬಳಸ್ಬಿಟ್ಟು ಖಾರದ ಪುಡಿ ಮಾಡ್ಸಾಕತ್ತಿದ್ದು. ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ನಮ್ಮ ಕಡೆ ಜವಾರಿ ಮೆಣಸಿನ್ಕಾಯಿ, ಪಾಟ್ಲಿ, ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಹೆಸರಿಂದ ಕರೀತಾರೆ. ಆದರೆ ನಾವು ಮಾತ್ರ ಇವನ್ನ ಪಾಟ್ಲಿ ಮತ್ತು ಬ್ಯಾಡಗಿ ಮತ್ತು ಜವಾರಿ ಅಂದರೆ ಲವಂಗ ಮೆಣಸಿನ್ಕಾಯಿ ಅಂತಾರೆ. 3 ಸೇರಿಸ್ಬಿಟ್ಟು ಖಾರ ಮಾಡಿಸ್ಬಿಟ್ರೆ ಖಾರ ಮತ್ತು ಟೇಸ್ಟ್ ಮತ್ತು ಕಲರ್ 3 ಇರುತ್ತೆ. ಅಂದರೆ ಭಾಳ ಜನಕ್ಕೆ ಅದೇ ಥರ ಕೇಳಾಕತ್ತಿದ್ರು, ಅದಕ್ಕಾಗಿ 3 ಸೇರಿಸ್ಬಿಟ್ಟು ಖಾರ ಪುಡಿ ಮಾಡ್ಸೋಣ ಅಂತೇಳಿ ತಂದಿದ್ದೀನಿ ರೀ. ಅವನ್ನೆಲ್ಲ ಸ್ವಚ್ಛ ಮಾಡಿ ಬಿಸಿಲಿಗೆ ಹಾಕಿ ತುಂಬ ಎಲ್ಲ ತೆಗೆದು ಖಾರ ಪುಡಿ ಮಾಡಿಸ್ತೀನಿ. ಬೇಕಾದ್ರೆ ನೀವು ಆರ್ಡ್ರ್ ಕೊಡ್ಬೋದು. ನಾನು ಕಮೆಂಟ್ ಬಾಕ್ಸ್ ಒಳಗೆ ಒಂದು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನೀವು ಆರ್ಡ್ರ್ ಕೊಡ್ಬೋದು ರೀ. ಅಂದರೆ ಖಾರ ಪುಡಿ ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವೊಬ್ರಿಗೆ ಮಸಾಲೆ ಖಾರ ಇಷ್ಟ ಆಗಂಗಿಲ್ಲಲ್ಲ, ಹಾಗಾಗಿ ಕಲರ್, ಖಾರ, ಟೇಸ್ಟ್ ಎಲ್ಲ ಬರುತ್ತೆ 3 ಸೇರಿಸ್ದಾಗ್ರಿ. ಈಗಿದ್ರೆ ಅದನ್ನ ತಂದು ಬಿಸಿಲಿಗೆ ಎಲ್ಲ ತೊಳೆದು ಬಿಸಿಲಿಗೆ ಹಾಕಿದ್ದೀನಿ. ಇನ್ನಿದ್ರೆ ಮಧ್ಯಾಹ್ನ ಅಡುಗೆಗೆ ಏನೈತಲ್ಲ ರೀ, ಚಪಾತಿ, ಸೀಕರ್ಣಿ ಮತ್ತು ಇವತ್ತು ಸ್ಪೆಷಲಾಗಿ ಪಲ್ಯ ಮಾಡಿದ್ದೆ ರೀ. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಅಂತೂ. ಅಂದರೆ ಗೆಣಸಿನ ಬೀಜ, ಸಾರಿ ಏನಂತಾರಪ್ಪ, ಹಲಸಿನ ಬೀಜ ರೀ. ಹಲಸಿನಕಾಯಿ ಒಳಗೆ, ಹಲಸಿನ ಹಣ್ಣು ಅಥವಾ ಹಲಸಿನಕಾಯಿ ಒಳಗೆ ಬೀಜ ಇರುತ್ತಲ್ಲ ರೀ, ಮ್ಯಾಲಿಂದೆಲ್ಲ ಪಲ್ಪ್ ತಿಂದಾಗ ಆ ಬೀಜದಿಂದನೇ ನಾನು ಪಲ್ಯ ಮಾಡಾಕತ್ತಿದ್ದು. ಅಂದರೆ ತಂದುಬಿಟ್ಟು ಅದು ಭಾಳ ದಿವಸ ಆಯಿತು. ಅಂದ್ರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆನೇ ತಂದಿದ್ದು. ತನೂ ಸ್ವಲ್ಪ ಬಳಸ್ಬಿಟ್ಟು ಅದು ಏನೋ ರೈಸ್ ಮಾಡಿದ್ಲು, ಒಂಚೂರು ಚೆನ್ನಾಗಿದ್ದಿಲ್ಲ, ಅಂದರೆ ಸರಿಯಾಗಿತ್ತಿಲ್ಲ, ಅಂದರೆ ಅದು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಬಂದಿತ್ತಿಲ್ಲ ರೀ. ಆದರೆ ಅದು ಇನ್ನೂ ಸ್ವಲ್ಪ ಓದಿತ್ತು, ಸ್ವಲ್ಪ ಹಾಳಾಗಿತ್ತು. ನಾನು ಚಲೋ ಇದ್ದಿದ್ದೆಲ್ಲ ಅದ್ರ ಮ್ಯಾಲಿಂದ ಪಲ್ಪ್ ಮತ್ತು ಬೀಜ ಎಲ್ಲ ತೆಗೆದು ಅದು ಮ್ಯಾಲೆ ಸ್ವಲ್ಪ ಗಟ್ಟಿ ಇರುತ್ತೆ ರೀ, ಅದನ್ನೆಲ್ಲ ನೀರಾಗ ಹಾಕಿ ಕುಟ್ಟಿ ತೆಗೆದು ಇಟ್ಟಿದ್ದೆ ರೀ. ಅದನ್ನ ಒಂದು ಸಲ ಮತ್ತೆ ವಾಶ್ ಮಾಡಿ ಇಟ್ಟಿದ್ದೆ, ಮತ್ತೊಂದು ಸಲ ವಾಶ್ ಮಾಡಿ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಹಾಕಿಬಿಟ್ಟು ಕುದಿಸಾಕಿ ಇಟ್ಟಿದ್ದೀನಿ ರೀ. ನೀರು ಹಾಕಿಬಿಟ್ಟು ಒಂದು 4-5 ವಿಷಲ ಕೂಗಿಸ್ಬೇಕು. ಅದು ಪಲ್ಯ ಮಾತ್ರ ಅಂದರೆ ಗ್ರೇವಿ ಥರ ಸಖತ್ತಾಗಿ ಬರೋದು ರೀ. ಹಲಸಿನ ಹಣ್ಣು ಯಾರಾದರೂ ತಿಂದಿದ್ರೆ ಈ ಥರ ನೀವು ಬೀಜದಿಂದ ಅದರ ಗ್ರೇವಿ ಅಥವಾ ಪಲ್ಯ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಅದ್ರಲ್ಲಿ ಸ್ವಲ್ಪ ಅದು ಕುಟ್ಬಿಟ್ಟು ಮ್ಯಾಲಿಂದ ದಪ್ಪ ಏನು ಇದು ಇರುತ್ತಲ್ಲ ರೀ, ಒಂದು 2 ಪದರು ಇರುತ್ತೆ, ಅದನ್ನ ತೆಗೆದುಬಿಡಬೇಕು. ತೆಗೆದು ತೊಳೆದು ಒಂದು 4-5 ವಿಷಲ ಉಪ್ಪು ಹಾಕಿ ಕುದಿಸ್ಬೇಕು, ಅರಿಶಿನ ಉಪ್ಪು ಹಾಕಿಬಿಟ್ಟು. ಈಗಿದ್ರೆ ಈ ಕಡೆ ಎಣ್ಣೆನೂ ಖಾಲಿಯಾಗಿತ್ತು ಮತ್ತು ಸಾಸಿವೆನೂ ಖಾಲಿಯಾಗಿದ್ದು ಡಬ್ಬಿ ಒಳಗಂತೆ, ಅದನ್ನೂ ತೆಗೆದ್ಬಿಟ್ಟು ಒಗ್ಗರಣೆಗೆ ಏನೈತೆ ಅಲ್ರಿ, 1-2 ಚಮಚದಷ್ಟು ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಹಿಂಗು, ಅಂದರೆ ಇದು ಶೇಂಗಾದ ಎಣ್ಣೆ ಹಿಂಗೆ ಅದು ಬುರುಗ್ ಥರ ಬರೋದ್ರಿ. ಮೊನ್ನೆ ಒಬ್ಬರು ಕೇಳಾಕತ್ತಿದ್ರು ಹಿಂಗೆ ಯಾಕೆ ಬರುತ್ತೆ ಅಂತೇಳಿ. ಅದು ಶೇಂಗಾದ ಎಣ್ಣೆ ನಾವು ಯೂಸ್ ಮಾಡಿದಾಗ ಅದೇ ರೀತಿ ಆಗೋದ್ರೆ. ಈಗ ಒಗ್ಗರಣೆ ಜೀರಿಗೆ, ಸಾಸಿವೆ, ಹಿಂಗು, ಕರಿಬೇವು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ರೀ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಾಡಿದ್ದು ನಾನು ಹಲಸಿನ ಬೀಜಿನ ಪಲ್ಯ ರೀ. ಅಂದರೆ ಹಲಸಿನಕಾಯಿಂದನೂ ಮಾಡ್ಬೋದು ಇದೇ ರೀತಿ. ಈ ಉಳ್ಳಾಗಡ್ಡಿ ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ಅರಿಶಿನ ಪುಡಿ, ನಮ್ಮನೆ ಸ್ಪೆಷಲ್ ಮಸಾಲೆ ಖಾರ ನೋಡಿರಿ. ಯಾವಾಗಲೂ ನಾವು ಮಸಾಲೆ ಖಾರ ಏನು ಯೂಸ್ ಮಾಡ್ತೀವಲ್ಲ ಅಡುಗೆಗೆ, ಅದು ಮ್ಯಾಲಿಂದನೇ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಎಣ್ಣೆ ಒಳಗೆ ನಾವು ಮಿಕ್ಸ್ ಮಾಡಿದಾಗ ಟೇಸ್ಟ್ ಆಗಲಿ ಕಲರ್ ಆಗಲಿ ಚಲೋ ಬರೋದು ನೋಡಿರಿ. ನಾನು ಯಾವಾಗಲೂ ಅದೇ ರೀತಿ ಮಾಡೋದು. ಸಾಂಬಾರು ಮಾಡೋಕ್ಕಾಗಲಿ ಪಲ್ಯ ಮಾಡೋಕ್ಕಾಗಲಿ ಭಾಳ ಜನ ಮಸಾಲೆ ಖಾರ ತೊಗೊಂಡಿರಿ. ಅಂದರೆ ನಾವು ಒಗ್ಗರಣೆ ಒಳಗೆ ಅದನ್ನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡಬೇಕು. ಅಂದರೆ ಗ್ಯಾಸ್ ಅವಾಗ ಸಣ್ಣ ಇಟ್ಟಿರ್ಬೇಕು ರೀ, ಆವಾಗ ಟೇಸ್ಟ್ ಮತ್ತು ಕಲರ್ ಚಲೋ ಬರೋದು ನೋಡಿರಿ. ಈ ಥರ ಮಾಡಿದಾಗ ನಾನು ಅದೇ ರೀತಿ ಮಾಡೋದು. ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಹೇಳಿದೆ ಅಷ್ಟೇ ರೀ. ನಾನು ಮಾತ್ರ ಇದೇ ರೀತಿ ಯೂಸ್ ಮಾಡೋದು. ಅದು ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುದಿಸಿಟ್ಟಿದ್ದ ಹಲಸಿನ ಬೀಜ ಮತ್ತು ಸ್ವಲ್ಪ ಪಲ್ಪ್ ಇದ್ದ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟಿಂದ ಸ್ವಲ್ಪ ಬೆಲ್ಲ ಹಾಕಿ ಒಂದು 3-4 ನಿಮಿಷ ಕುದಿಸ್ಕೋಬೇಕ್ರಿ. ಆಲ್ರೆಡಿ ಕುದಿರ್ತೈತಿ, ಆದರೆ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕಲ್ರಿ ಹಲಸಿನ ಬೀಜ. ಹಾಗಾಗಿ ಒಂದು 3-4 ನಿಮಿಷ ಕುದಿಸ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಹಲಸಿನ ಬೀಜಿನ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಚಪಾತಿ, ರೊಟ್ಟಿ, ಅನ್ನಕ್ಕಂತೂ ಸೂಪರಾಗಿರುತ್ತೆ ನೋಡಿರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಸಿಂಪಲ್ಲಾಗೆ ಮಾಡಿಬಿಟ್ರು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದ್ರಾಗ ಮಸಾಲೆ ಖಾರ ಹಾಕಿ ಏನು ಮಾಡ್ತೀವಲ್ರಿ ಇನ್ನೂ ಬೆಸ್ಟ್ ಆಗಿರುತ್ತೆ. ಯಾವುದೇ ಮಸಾಲೆ ಏನೂ ಬೇಕಾಗಿಲ್ಲ ಮ್ಯಾಲಿಂದ ಎಕ್ಸ್ಟ್ರಾ ರೀ. ಈಗಿದ್ರೆ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮಾವಿನ ಹಣ್ಣಿನ ಸೀಕರ್ಣಿನೂ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಕ್ಕಳಿಗೆ ಮಾತ್ರ ಮಾವಿನ ಹಣ್ಣಿನ ಸೀಕರ್ಣಿ ಒಂಚೂರು ಇಷ್ಟನೇ ಆಗಲ್ಲಾಗಿತ್ತು ರೀ. ಏನು ಮಮ್ಮಿ ನಿಮಗೆ ಮಾರ್ಕೆಟ್ ಒಳಗೆ ಮಾವಿನ ಹಣ್ಣು ಬಿಟ್ಟು ಏನೂ ಸಿಗಲ್ಲ ಆಗ್ಯಾವೇನು ಅಂತೇಳಿ ಕೇಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಾರು. ಆದರೆ ನನಗೆ ಮಾತ್ರ ಮಾವಿನ ಹಣ್ಣಿನ ಸೀಕರ್ಣಿ ಒನ್ ಟೈಮ್ ಆದ್ರೂ ತಿನ್ನೋಕೆ ಇಷ್ಟ ಆಗುತ್ತೆ ನೋಡಿರಿ. ಮಾಡಿದ್ದೆ, ಹಂಗಾಗಿ ನನ್ನ ಮಕ್ಕಳಿಗೆ ಇಷ್ಟ ಆಗಲಿಲ್ಲ. ಅವರು ಬರೀ ಪಲ್ಯ ಅಷ್ಟೇ ತಿನ್ನಕತ್ತಿದ್ರು. ನಾನಿದ್ರೆ ಹಲಸಿನ ಬೀಜಿನ ಪಲ್ಯ ಮತ್ತು ಏನೇನು ಬರತ್ತ ಬಾಯಿಗೆ, ಮಾವಿನ ಹಣ್ಣಿನ ಸೀಕರ್ಣಿ ಮಸ್ತ್ ಊಟ ಮಾಡಾಕಂತೀನಿ ನೋಡಿರಿ. ಮಸ್ತಾಗಿ ಊಟ ಎಲ್ಲ ಮಾಡಿ ಒಂದು 10-15 ನಿಮಿಷ ಕುಂತ್ಬಿಟ್ಟು ಟೈಮ್ 2:30 ಆಗಕ್ಕೆ ಬಂದಿತ್ತು ರೀ. ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡಬೇಕಂದ್ರೆ ಆಗಂಗೆ ಇಲ್ಲ ರೀ, ಆಮೇಲೆ ಮಾಡೋಣ ಅಂತ ಅಂದ್ಕೊತೀನಿ, ಮತ್ತು ನೆನ್ಪು ಹಾರಿಬಿಡ್ತೀನಿ. ಅದಕ್ಕಾಗಿ ಅದು ತುಳಸಿ ಗಿಡ ಬೇರೆ ಪಾಟಿಗೆ ಹಚ್ಚಬೇಕಾಗಿತ್ತು. ಅಂದರೆ ಅದು
ತುಳಸಿ ಗಿಡ ಸ್ವಲ್ಪ ಒಣಗಿತ್ರಿ, ಅದ್ರೊಳಗೆ ಇತ್ತ ಅದು ತೆಗೆದುಬಿಟ್ಟು ಇದ್ರೊಳಗೆ ಹಾಕ್ಬೇಕಂತ ಹೇಳಿ ನಾನೇನು ಮಾಡೀನಿ ಅಂದ್ರೆ ಸ್ವಲ್ಪ ಆಕಳ ಸೆಗಣಿನ ಆ ಕಡೆ ಎಲ್ಲ ಬಿದ್ದಿತ್ತು, ಅದನ್ನು ತೊಗೊಂಬಂದು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಪಾಟ್ ಏನು ತಂದಿದ್ದೆ ಅಲ್ರಿ ಅದಕ್ಕೊಂದು ತೂತು ಹಾಕಿಬಿಟ್ಟು ಅದರೊಳಗೆ ಇನ್ನೇನು ಮಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ರಿ. ಆಕಳ ಸೆಗಣಿ ಮತ್ತು ಮಣ್ಣು ಮಿಕ್ಸ್ ಮಾಡಿಬಿಟ್ರೆ ಯಾವುದೇ ಗಿಡ ಸಖತ್ ಚಲೋ ಮಸ್ತ್ ಬರ್ತಾವ್ರಿ. ಅಂದ್ರೆ ಅದಕ್ಕೇನು ಜಾಸ್ತಿ ಗೊಬ್ಬರ ಅದು ಏನು ಹಾಕೋದು ಬೇಕಾಗಿಲ್ಲ, ಆಕಳ ಸೆಗಣಿ ಮಾತ್ರ ಜಾಸ್ತಿ ಗಿಡಗಳನ್ನ ಚಲೋತ್ನಾಗ ಇರುತ್ತೆ ನೋಡಿರಿ. ಅಂದರೆ ಇದ್ರೆ ಯೂಸ್ ಮಾಡ್ಬೋದು, ಇರ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಆದರೆ ನಾನು ಮಾತ್ರ ಈ ರೀತಿ ಮಾಡಿದ್ದು ಎಲ್ಲ ಗಿಡಗಳು ಮನಿ ಪ್ಲ್ಯಾಂಟ್ ಹಚ್ಚೋಕ್ಕಾಗಲಿ, ತುಳಸಿ ಗಿಡ ಹಚ್ಚೋಕ್ಕಾಗಲಿ, ಯಾವುದೇ ಗಿಡ ಹಚ್ಚೋಕೆ ಸ್ವಲ್ಪ ಮಣ್ಣಿನ ಜೊತೆ ಆಕಳ ಸೆಗಣಿ ಒಣಗಿರೋದು ಮಿಕ್ಸ್ ಮಾಡ್ಬೇಕ್ರಿ. ಹಸಿದು ಮಿಕ್ಸ್ ಮಾಡೋಕೆ ಹೋಗಬಾರ್ದು, ಹಸಿದು ಮಿಕ್ಸ್ ಮಾಡಿಬಿಟ್ರೆ ಏನಿಲ್ಲ ಅದು ಹುಳ ಆಗ್ತಾವೆ. ಹಾಗಾಗಿ ಒಣಗಿರೋ ಆಕಳ ಸೆಗಣಿನ ಮಿಕ್ಸ್ ಮಾಡಿಬಿಟ್ಟು ಹಚ್ಬೇಕಿಡ ರೀ. ಈಗ ಇದ್ರ ಪಾಟಿಗೆಲ್ಲ ಹಾಕಿ ನೀರು ಹಾಕಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಇದೇ ಪಾಟ್ ಒಳಗೇ ಎದ್ದಿದ್ದು ತುಳಸಿ ಅಗಿನೂ ರೀ. ಅದರದ್ದು ಫಸ್ಟ್ ಏನು ಪೂಜೆ ಮಾಡ್ತಿದ್ದೀವಲ್ಲ ಅದನ್ನು ಒಣಗಿಬಿಟ್ಟಿತ್ತು. ಯಾವಾಗಲೂ ತುಳಸಿ ಗಿಡ ಒಣಗಿದ್ದು ಮನೆ ಮುಂದೆ ಇರಬಾರ್ದಂತಾರು. ಅಂದರೆ ಯಾವುದೇ ಗಿಡ ಒಣಗಿದ್ದನ ಇಡಬಾರ್ದು, ಅದನ್ನ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ಜಾಗಕ್ಕೆ ಬೇರೆ ಗಿಡ ಹಚ್ಬೇಕಂತಾರೆ. ಹಾಗಾಗಿ ಮತ್ತು ಮನಿ ಪ್ಲ್ಯಾಂಟ್ನು ಭಾಳ ಎಲ್ಲ ಯಾಕಂದ್ರೆ ಆಗ್ಬಿಟ್ಟೈತಿ, ಅದನ್ನೂ ತೆಗಿಬೇಕಾಗೈತಿ. ಅಂದರೆ ನಾವೆಲ್ಲ ಆ ಥರ ಮಾಡಿಬಿಟ್ಟೈತ್ರಿ. ಅದ್ರ ಮೇಲೆ ಹತ್ತೋದು ಆ ಕಡೆ ಇಳಿಯುತ್ತೆ ಮತ್ತು ಹತ್ತಿ ಬರುತ್ತೆ ಎಲ್ಲ ತಿನ್ನುತ್ತೆ. ಅದಕ್ಕಾಗಿ ಅದು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಚೇಂಜ್ ಮಾಡ್ಬೇಕಂತ ನಾನು ಬಿಟ್ಟಿದ್ದೀನಿ ರೀ. ಆದರೆ ಟೈಮ್ ಸಿಕ್ಕಾಗ ಅದನ್ನೂ ಚೇಂಜ್ ಮಾಡಬೇಕಾಗೈತಿ. ಈಗ ಇದ್ರ ತುಳಸಿ ಗಿಡ ಅದೇ ಪಾಟಿಂದ ತೆಗೆದ್ಬಿಟ್ಟು ಇದ್ರೊಳಗೆ ಹಾಕಾಕಂತೀನಿ ನೋಡಿರಿ. ಇದ್ರೊಳಗೆ ನಾನು 2 ರೀತಿ ತುಳಸಿ ಅದಾವ, ಅಂದರೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ. ಇದು ಏನು ಹಚ್ಚಿದ್ದೀನಲ್ರಿ ಇದು ರಾಮ ತುಳಸಿ ಅಂದರೆ ಸ್ವಲ್ಪ ವೈಟಾಗಿರುತ್ತಲ್ಲ ಇಲ್ಲಿ, ಮತ್ತು ಇದು ಏನಂತಾರೆ ಕೃಷ್ಣ ತುಳಸಿ ರೀ ಸ್ವಲ್ಪ ಕಪ್ಪಾಗಿರುತ್ತೆ. ಅಂದರೆ ಇನ್ನೊಂದೆರಡು ರೀತಿ ಇರುತ್ತೆ ರೀ, ಲಕ್ಷ್ಮೀ ತುಳಸಿ ಮತ್ತು ಕಾಳು ತುಳಸಿ ಅಂತ ಆ ಥರ ವೆರೈಟಿ ಅದಾವೆ. ಆದರೆ ನಮ್ಮ ಮನೆ ಹತ್ರ ಇರೋದು ಇವು 2 ನೋಡಿರಿ. ಅದು ಫಸ್ಟಿಂದ ಏನು ಗಿಡ ಇತ್ತಲ್ಲ ತುಳಸಿ ಗಿಡ ಅದನ್ನ ತೆಗೆದು ಬಿಡಾಕಂತೀನಿ ನೋಡಿರಿ. ಅಂದರೆ ತುಳಸಿ ಗಿಡ ತೆಗಿಯೋ ಮುಂದಾಗ ಏಕಾದಶಿ ಆಗಲಿ ಮತ್ತು ರವಿವಾರ ಆ ಥರ ತೆಗಿಬಾರ್ದಂತಾರೆ. ಅಂದರೆ ನಾನು ನೋಡಿ ತಿಳ್ಕೊಂಡಿದ್ದೆ ಅಷ್ಟೇ ರೀ, ನಾನು ಅಷ್ಟು ಶಾಣೆ ಏನಲ್ಲ, ಅಂದರೆ ಹೇಳಿದ್ದನ್ನು ಕೇಳಿದ್ದೆ ಅಷ್ಟೇ ರೀ. ಹಾಗಾಗಿ ನಾನು ಅದೇ ಫಾಲೋ ಮಾಡೋದು. ಈಗೆಲ್ಲ ಅದನ್ನ ಗಿಡನ ತೆಗೆದ್ಬಿಟ್ಟು ಮತ್ತು ಸ್ವಲ್ಪ ಅದ್ರೊಳಗೆ ಹುಲ್ಲದ ಎಲ್ಲ ಎದ್ದಿತ್ತ ಅದನ್ನ ತೆಗೆದ್ಬಿಟ್ಟು ನೀರು ಹಾಕಿ ನಾಳೆ ಮತ್ತು ಏಕಾದಶಿ ಐತ್ರಿ, ಮತ್ತು ನಾಳೆ ಎಲ್ಲ ತೆಗಿಯೋಕ್ಕಾಗಂಗಿಲ್ಲ. ಮತ್ತು ಏಕಾದಶಿ ದಿವಸ ನೀರು ಹಾಕೋದಾಗಲಿ ಮತ್ತು ತುಳಸಿ ಗಿಡಕ್ಕೆ ತೆಗಿಯೋದಾಗಲಿ ಹಚ್ಚೋದಾಗಲಿ ಆ ಥರ ಮಾಡಬಾರ್ದು ಅಂತಾರೋ. ಅದಕ್ಕಾಗಿ ಇವತ್ತು ಬುಧವಾರ ಇತ್ತಲ್ಲ, ಯಾವುದೇ ಗಿಡ ಹಚ್ಚಬೇಕಾದ್ರೆ ಬುಧವಾರ ದಿವಸ ಹಚ್ಬಿಟ್ರೆ ಚಲೋ ಹೊತ್ನಾಗ ಬೆಳಿತಾವಂತ ಒಂದು ನಂಬಿಕೆ ಅಷ್ಟೇ ರೀ. ಅಂದರೆ ನಮ್ಮ ಕಡೆ ಅಂತಾರು ಬುಧವಾರ ದಿವಸ ಹಚ್ಚಿದ್ರೆ ಬುದು ಅಂತೇಳಿ ಬೆಳಿತಾವಂತೇಳಿ ಆ ಥರ ನಂಬಿಕೆ ಮೇಲೆ ಹಚ್ಚೋದಷ್ಟೇ ರೀ. ಈಗೆಲ್ಲ ಅದನ್ನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಒಂದು ಇದು ರೀಲ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅದು ಅಂತೂ ಒಂದು ದಿವ್ಸನಾಗ 1 ಲಕ್ಷ ಜಾಸ್ತಿ ವ್ಯೂಸ್ ಬಂದೈತ್ರಿ. ಈಗಿದ್ರೆ ಮೆಣ್ಸಿನ್ಕಾಯಿ ತಂದುಬಿಟ್ಟು ಸೋಸ್ಕೊತ ಕುಂತೀನಿ ನೋಡಿರಿ. ಕೈಕಾಲು ಮುಖ ತೊಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿ ಮೆಣ್ಸಿನ್ಕಾಯಿ ಬಿಸಿಲಿಗೆ ಹಾಕಿದ್ದೆ. ಸ್ವಲ್ಪ ಒಣಗಿದ್ದು ರೀ, ಅಂದರೆ ಚಂತನ ಬಿಸಿಲಿತ್ತು. 5 ಗಂಟೆ ಮೇಲೆ ಮಳೆ ಬರೋಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಮತ್ತೆ ಹಂಗೆ ಓಡ್ಕೊಂತ ಸ್ವಲ್ಪ ಗಾಳಿನೂ ಜಾಸ್ತಿ ಬಿಟ್ಟಿತ್ತು ರೀ. ಮೆಣ್ಸಿನ್ಕಾಯಿ ಎಲ್ಲ ತಂದು ಸ್ವಲ್ಪ ಸೋಸಿದೆ, ಇನ್ನೂ ಸೋಸಬೇಕು, ಸಾಕಾಗ್ಬಿಡ್ತಾ. ಮತ್ತು ನಾಳೆ ಎಲ್ಲ ಇದು ಅಮೇರಿಕಕ್ಕೆ ಕೊಟ್ಟು ಕಳ್ಸೋದೈತ್ರಿ, ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡಾಕಂತೀನಿ ನೋಡಿರಿ. ಜಾಸ್ತಿ ಇದಾವೆ, ಅಂದರೆ 14-15 kg ತನಕನೂ ಐತ್ರಿ ಇದು ಬಾಕ್ಸ್. ಅಷ್ಟೆಲ್ಲ ಹಾಕಿದ್ದಿದ್ರೊಳಗೆ ಜಾಸ್ತಿ ಅದಾವೆ. ಹೋಳ್ಗೆ, ಸಂಡ್ಗೆ, ಹಪ್ಪಳ, ಕೊರಡ್ಗೆ ಏನೇನೋ ಎಲ್ಲ ಅದಾವೆ. ಹಿಟ್ಟು, ಖಾರ, ಹಿಂಡಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡಾಕಂತೀನಿ ನೋಡಿರಿ. ನಾಳೆ ಒಯ್ದು ಕೊರಿಯರ್ ಆಫೀಸ್ಗೆ, ಅಂದರೆ ಬೇರೆದು ಇರುತ್ತೆ ರೀ ಇದೆಲ್ಲ, ಅಂದರೆ ಔಟ್ ಆಫ್ ಕಂಟ್ರಿ ಕಳಿಸೋದು. ಅಲ್ಲಿ ಒಯ್ದು ಕೊಡಬೇಕು. ಜಾಸ್ತಿ ಪ್ರೊಸೀಜರ್ ಇರುತ್ತೆ ರೀ. ಅದು 1 ತಾಸು 2 ತಾಸು ನಿಂದಿರಬೇಕಾಗುತ್ತೆ. ನಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಡಬೇಕಾಗುತ್ತೆ. ಆ ಥರ ರೂಲ್ಸ್ ಇರುತ್ತೆ. ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಕಳ್ಸೋ ಮುಂದಾಗ್ರಿ. ಇವತ್ತಿನ ಲಾಗ್ನ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.